ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ಗಣಪತಿ ಗೋಡನ್ಗೆ ಬಂದಿದ್ದೀನಿ ಗುರು. ಶ್ರೀ ವಿನಾಯಕ ಆರ್ಟ್ಸ್ ಅಂದ್ಬಿಟ್ಟು ಇದು ಎಲ್ಲಿದೆ ಅಂತ ಅಂದರೆ ನಮ್ಮ ಉಳ್ಳಾಲಲ್ಲಿದೆ. ಸೊ ಇಲ್ಲಿ ಬರೀ ಪೇಪರ್ ಗಣಪತಿಗಳು ಮಾತ್ರ ಸಿಗುತ್ತೆ ಗುರು. ರೈಟ್ ಫ್ರಮ್ 5 ಫೀಟಿಂದ 14 ಅಡಿ ತನಕ ಬರೀ ಪೇಪರಲ್ಲಿ ಮಾಡಿರೋ ಗಣಪತಿ ಮಾಡೆಲ್ಗಳು ಮಾತ್ರ ಇಲ್ಲಿ ಸಿಗೋದು. ಸೊ ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಇವರ ಕಾಂಟ್ಯಾಕ್ಟ್ ಡೀಟೇಲು ಮತ್ತು ಲೊಕೇಶನು ಎಲ್ಲನೂ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇನ್ನೇನಕ್ಕೆ ತಡ, ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಸೊ ಇಲ್ಲಿ ಒಬ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ಈ ಗೋಡನ್ ಓನರ್ ಇದಾರಲ್ಲ, ಅವರ ಬ್ರದರ್ನ ಇಂಟ್ರೊಡ್ಯೂಸ್ ಮಾಡೋಣ. ಬ್ರದರ್ ಬನ್ನಿ. ನಮಸ್ತೆ ಬ್ರೋ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು ಏನು ಬ್ರೋ? ನಮ್ಮ ಹೆಸರು ಜಗನ್ ಅಂತ. ಓಕೆ, ಇವಾಗ ಗೋಡನ್ ಹೆಸರು ಒಂದು ಸ್ವಲ್ಪ ಹೇಳ್ತೀರಾ? ಗೋಡನ್ ಹೆಸರು ಶ್ರೀ ವಿನಾಯಕ ಆರ್ಟ್ಸ್ ಅಂತ. ಇದು ಮಂಗನಹಳ್ಳಿ ಉಳ್ಳಾಳಲ್ಲಿ ಲೊಕೇಟ್ ಆಗಿದೆ. ಓಕೆ, ಮತ್ತೆ ಬೆಂಗಳೂರು 60. ಓಕೆ. ಮತ್ತೆ ಈ ಗೋಡನ್ ಎಷ್ಟು ವರ್ಷದಿಂದ ಈ ಗಣಪತಿ ಫೀಲ್ಡ್ ಅಲ್ಲಿ ಇದೆ? ಈ ವರ್ಷ ಈ ಗೋಡನ್ ಮಾಡಿರೋದು. ಮುಂಚೆ ಎಲ್ಲ ಮೂಡಲ್ಪಾಳ್ಯದಲ್ಲಿ ಮಾಡ್ತಾ ಇದ್ರು. 8 ವರ್ಷದಿಂದ ಇವರು ಮಾಡ್ತಾ ಇರೋದು. ಇದನ್ನ 8 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಪೇಪರ್ ಗಣೇಶ ಮಾತ್ರ ಮಾಡೋದು ಇವರು. ಬರೀ ಈಕೋ ಫ್ರೆಂಡ್ಲಿ ಪೇಪರ್ ಗಣೇಶ ಅಷ್ಟೇ ಮಾಡೋದು. ಸೊ ಎಷ್ಟು ಅಡಿಯಿಂದ ಎಷ್ಟು ಅಡಿ ತನಕ ನಿಮ್ಮ ಗಣಪತಿ? 5 ಅಡಿಯಿಂದ 14 ಅಡಿವರೆಗೂ ಸಿಗುತ್ತೆ ಬ್ರದರ್. ಓಕೆ, ಒಂದು ಸತಿ ನನ್ನ ಗೋಡನ್ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಬ್ರದರ್. ಓಕೆ, ಸೊ ಗುರುಗಳೇ ಒಳಗಡೆ ಹೋಗೋಣ. ಇವಾಗ ನೋಡ್ಬೋದು ಇವೆಲ್ಲ ಪೇಪರ್ ಮಾಡೆಲ್ಗಳು ಇಲ್ಲೆಲ್ಲ ಮಾಡಿ ಇಟ್ಟಿದ್ದಾರೆ ನೋಡಿ. ಒಂದ್ಸತಿ ತೋರಿಸ್ತೀನಿ ನಾನು. ಕಂಪ್ಲೀಟ್ ಆಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ನೋಡ್ಬೋದು, ನಾವು ಅದೇ ಇವೆಲ್ಲಾನು ಅಟ್ಯಾಚ್ ಮಾಡಬೇಕು. ಎಷ್ಟು ಲಾಟ್ ಅಂಡ್ ಲಾಟ್ಸ್ ಆಫ್ ಗಣಪತಿದು ಪಾರ್ಟ್ಸ್ ಎಲ್ಲ ಇಲ್ಲಿ ಮಾಡಿ ಇಟ್ಟಿದ್ದಾರೆ. ಸೊ ಇದು ಬಂದು ಗಣಪತಿಗೆ ಬೇಸ್ ಬರುತ್ತೆ ಇದು. ಮತ್ತು ಇವೆಲ್ಲ ಗಣಪತಿಗೆ ಸ್ಟೋನ್ ವರ್ಕ್ಸ್ ಬರುತ್ತೆ. ಇವೆಲ್ಲ ಮೆಟಲ್ ಸ್ಟೋನ್ ವರ್ಕ್ಸ್ ಇವ್ರು ಯೂಸ್ ಮಾಡೋದು. ನೋಡ್ಬೋದು, ಒಂದೊಂದು ತೋರಿಸ್ತೀನಿ ನೋಡಿ. ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ಇದೆ ಮೆಟಲ್ ಸ್ಟೋನ್ ವರ್ಕ್ಸು. ಸೊ ಹಾಗೆ ಒಂದ್ಸತಿ ಗಣಪತಿ ಗೋಡನ ತೋರಿಸ್ತೀನಿ ನೋಡಿ. ಡಿಫ್ರೆಂಟ್ ಮಾಡೆಲ್ಸ್ ಆಫ್ ಗಣಪತಿಗಳು ಇಲ್ಲಿ ಅವೈಲಬಲ್ ಇದೆ. ಸೊ ಬ್ರದರ್, ಈ ಮಾಡೆಲ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇದು ಶಿವನ್ ಮಾಡಲು ಬ್ರದರ್. ಓಕೆ, ಇದು 11 ಅಡಿ ಬರುತ್ತೆ. 11 ಅಡಿ ಬರುತ್ತೆ. ಸೊ ಇದಕ್ಕಿನ್ನೂ ಪೇಂಟಿಂಗ್ ಆಗಿಲ್ಲ. ಇದೆಲ್ಲಾನು ಪೇಪರ್ ಸ್ಟೈಲ್, ಐ ಮೀನ್ ಪೇಪರ್ ಇಂದಾನೆ ಪೇಪರ್ ಎಲ್ಲ ಆಲ್ಮೋಸ್ಟ್ ನೋಡ್ಬೋದು ನೋಡಿ. ಇವೆಲ್ಲಾನು ಈಕೋ ಫ್ರೆಂಡ್ಲಿ ಗಣಪತಿಗಳು. ಆರಾಮಾಗಿ ಲಿಫ್ಟ್ ಮಾಡ್ಬೋದು ಬ್ರೋ. ಒಂದ್ಸತಿ ಅದನ್ನ ಲಿಫ್ಟ್ ಮಾಡಿ ತೋರಿಸ್ತೀರಾ? ಗಣಪತಿ ವೆಯ್ಟ್ ಹೇಗಿದೆ ಅಂತ? ವೆಯ್ಟ್ ಏನಿಲ್ಲ ಬ್ರದರ್, ವೆಯ್ಟ್ ಆಲ್ಮೋಸ್ಟ್ ನೋಡಿ. ಒಬ್ಬರೇ ಗಣಪತಿನ ಲಿಫ್ಟ್ ಮಾಡ್ತಿದ್ದಾರೆ ಅಂದ್ರೆ ಅಷ್ಟೊಂದು ವೆಯ್ಟ್ಲೆಸ್ ಇದೆ. ಇದು ಎಲ್ಲಾನು ಪೇಪರ್ ಇಂದ ಮಾಡಿರೋ ಗಣಪತಿ. 2-3 ಜನ ಸಾಕು. 2-3 ಜನ ಆರಾಮಾಗಿ ಲಿಫ್ಟ್ ಮಾಡ್ಬೋದು. ಅವ್ರೊಬ್ಬರೇ ಆರಾಮಾಗಿ ಲಿಫ್ಟ್ ಮಾಡ್ತಿದ್ದಾರೆ. ಸ್ಟೈಲ್ ನೋಡ್ಬೋದು. ಲಾಲ್ ಬಾಗ್ ಚಾ ರಾಜ ಗಣಪತಿ ಇದು ಬ್ರೋ. ಇದಕ್ಕೆ ಪ್ರಭಾವಳಿ ಬರುತ್ತಾ? ಬರುತ್ತೆ ಬ್ರದರ್, ಇದಕ್ಕೆ ಪ್ರಭಾವಳಿ ಬರುತ್ತೆ. ಅಂದ್ರೆ ಗಣಪತಿನು ಟೋಟಲ್ ಸೇರಿ 12 ಅಡಿ ಬರುತ್ತೆ. ಸೇರಿ 12 ಅಡಿ ಪ್ರಭಾವಳಿ. ಇದಕ್ಕೆ ಸ್ಟೋನ್ಸ್ ಬ್ರೋ? ಸ್ಟೋನ್, ಪಂಚೆ, ಶಾಲು ಎಲ್ಲಿಂದ ಎಲ್ಲ ಹಿಡ್ದಿನಿ ಎಲ್ಲ ಟೋಟಲ್ ಆಗಿ ಎಲ್ಲ ಬರುತ್ತೆ. ಸೊ ಇದು ನೋಡ್ಬೋದು ಗಣಪತಿ ಸ್ಟೈಲ್ ಬಂಡಿ ಲಾಲ್ ಬಾಗ್ ಚಾ ರಾಜ. ಇದಕ್ಕೆ ಸ್ಟೋನು ಬರುತ್ತೆ, ಪಂಚೆ ಬರುತ್ತೆ, ಶಲ್ಯ ಬರುತ್ತೆ. ಮತ್ತೆ ಈ ಗಣಪತಿ ಅಷ್ಟು ಅದ್ಭುತವಾಗಿದೆ. ಮತ್ತೆ ಪೇಪರ್ ಅಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರು ಟ್ರೈ ಮಾಡಿಲ್ಲ ಇಷ್ಟು ಹೈಟ್ ಅಲ್ಲಿ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ವಿತೌಟ್ ಪೇಂಟೇ ನೋಡ್ಬೋದು ಗಣಪತಿ ಅದ್ಭುತವಾಗಿದೆ. ಇನ್ನು ಪೇಂಟ್ ವರ್ಕ್ಸ್ ಎಲ್ಲ ಮಾಡಿದ್ರೆ ಗಣಪತಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಪ್ರಭಾವಳಿ ಎಲ್ಲ ಇನ್ನೂ ಹಾಕಿಲ್ಲ. ಇದಕ್ಕೆಲ್ಲ ಇನ್ನೂ ಸ್ಟೋನ್ ವರ್ಕ್ಸ್ ಮಾಡಿದ್ರು ಅಂದ್ರೆ ಮುಂಬೈ ಸ್ಟೈಲಲ್ಲಿ ಯಾವ ತರ ಗಣಪತಿ ಇರುತ್ತೋ ಅದೇ ತರ ಗಣಪತಿ ಇದು ಅಪ್ಡೇಟ್ ಆಗುತ್ತೆ. ಸೊ ಬನ್ನಿ ನೆಕ್ಸ್ಟ್ ಗಣಪತಿಗೆ ಹೋಗೋಣ. ಸೊ ಮತ್ತೊಂದು ಗಣಪತಿಗೆ ಹೋಗೋಣ. ಇದು ಶಿವನ್ ಸ್ಟೈಲಲ್ಲಿ ಇದೆ. ಸೊ ತೋರಿಸ್ತೀನಿ ನೋಡಿ. ಈ ಗಣಪತಿ ನೋಡ್ಬೋದು ನೋಡಿ. ಶಿವನ್ದು 6 ಪ್ಯಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ನಂದಿ ವಾಹನ ಇದೆ ನೋಡಿ. ಇದಕ್ಕೆ ಬ್ಯೂಟಿಫುಲ್ ಆಗಿದೆ ಗುರು. ಇಲ್ಲಿ ನೋಡಿ, ಟಚ್ ಮಾಡ್ತೀನಿ. 6 ಪ್ಯಾಕ್ಸ್ ಗಣಪತಿ ಇದು ನೋಡ್ಬೋದು. ಹಾಗೆ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಇನ್ನು ಪೇಂಟ್ ಎಲ್ಲ ಆಗಿಲ್ಲ. ಇದೆಲ್ಲಾನು ಕಂಪ್ಲೀಟ್ ಆಗಿ ಪೇಪರ್ ಮೋಲ್ಡ್ ಅಲ್ಲಿ ಪೇಪರ್ ಗಣಪತಿ ಇದು. ಇದಕ್ಕೆಲ್ಲ ಇನ್ನು ಡೈಮಂಡ್ ವರ್ಕ್ಸ್, ಪಂಚೆ, ಶಲ್ಯ ಎಲ್ಲಾನು ಬರುತ್ತೆ. ನೋಡ್ಬೋದು ಎಲ್ಲಾನು ಗಣಪತಿಗಳು ಬ್ಯೂಟಿಫುಲ್ ಆಗಿದೆ ಇವ್ರ ಹತ್ರ. ಮತ್ತೆ ಇಲ್ಲೊಂದು ಗಣಪತಿ ರಾಜನ್ ತರ ಕೂತಿದ್ದಾರೆ ನೋಡ್ಬೋದು. ಇದಕ್ಕಿನ್ನೂ ಪೇಂಟ್ ವರ್ಕ್ಸ್ ಎಲ್ಲ ಆಗಿಲ್ಲ. ಪೇಂಟ್ ವರ್ಕ್ಸ್ ಎಲ್ಲ ಆಯಿತು ಅಂತ ಅಂದರೆ ಗಣಪತಿ ನೆಕ್ಸ್ಟ್ ಲೆವೆಲಲ್ಲಿ ಕಾಣ್ತಾರೆ. ನೋಡ್ಬೋದು ಈಗಲೂ ಆ ಸೊಳ್ಳು ಸ್ಟೈಲು ನೋಡ್ಬೋದು. ಒಂದ್ಸತಿ ಟಚ್ ಆ್ಯಂಡ್ ಫೀಲ್ ಮಾಡ್ತೀನಿ ನೋಡಿ. ನಿಮಗೆ ಆ ಇಂಪ್ರೆಷನ್ ಎಲ್ಲ ಇದೆ ಗೊತ್ತಾ? ಪೇಪರಲ್ಲಿ ಮಾಡಿರೋದು ಇದು ಬ್ಯೂಟಿಫುಲ್ ಆಗಿದೆ. ಸೊ ಗುರುಗಳೇ, ನಾನು ಇವಾಗ ತೋರಿಸಿರೋ ಗಣಪತಿ ಎಲ್ಲ ರೆಡಿ ಆಗಿರೋ ಸ್ಟಾಕ್ಗಳು ಹಿಂದೆ, ಐ ಮೀನ್ ಎಲ್ಲಾನು ಕೂರಿಸಿದ್ದಾರೆ ಗಣಪತಿ. ಇವಾಗ ತೋರಿಸ್ತಾ ಇರೋದೆಲ್ಲಾನು ಗಣಪತಿ ರೆಡಿ ಮಾಡ್ತಾ ಇರೋದು. ಸೊ ನೋಡ್ಬೋದು, ಆಲ್ರೆಡಿ ತೋರಿಸಿದ್ನಲ್ಲ ಇದೆಲ್ಲ ಕೈ ಕಾಲು ಎಲ್ಲಾನು ಇಲ್ಲಿದೆ ನೋಡಿ. ಮತ್ತು ಇದೆಲ್ಲಾನು ಪೇಪರಲ್ಲಿ ಮಾಡಿರೋದಕ್ಕೆ ಪ್ರೂಫ್ ಇಲ್ಲಿದೆ ನೋಡ್ಬೋದು ನೋಡಿ. ಹಾಗೆ ಒಂದ್ಸತಿ ಗ್ಲಿಮ್ಸಮ್ ತೋರಿಸ್ತೀನಿ ನೋಡಿ. ಎಷ್ಟು ಗಣಪತಿಗಳದ್ದು ಕೈ ಕಾಲು ಕಿರೀಟ ಎಲ್ಲಾನು ಇದೆ. ಇಲ್ಲಿ ನೋಡ್ಬೋದು ನೋಡಿ. ಇನ್ನೂ ತಲೆ ಎಲ್ಲ ಕೂರಿಸ್ಬೇಕು. ಸೊ ಹಿಂದೆ ಎಲ್ಲ ಪ್ರಭಾವಳಿ ಎಲ್ಲ ಮಾಡಿದ್ದಾರೆ. ಇನ್ನೂ ತಲೆ ಎಲ್ಲ ಕೂರಿಸ್ಬೇಕು. ಸೊ ಇಲ್ಲೆಲ್ಲ ಕೈ ಬರುತ್ತೆ. ಸೊ ಅದರದ್ದೇ ಸ್ಟಾಕ್ಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಸೊ ಅದನ್ನೆಲ್ಲ ತೆಗೆದು ಇಲ್ಲಿ ಫಿಟ್ ಮಾಡ್ತಾರೆ. ಸೊ ನೋಡ್ಬೋದು ಕಂಪ್ಲೀಟ್ ಲಾಟ್ ಆಫ್ ಗಣೇಶಗಳು. ಸೊ ಗುರುಗಳೇ, ಹಾಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ನೋಡಿ. ಗಣಪತಿ ಇನ್ನೂ ಅಂದರೆ ಲೈಕ್ ಇನ್ನೂ ರೆಡಿ ಮಾಡ್ತಾ ಇದ್ದಾರಲ್ಲ ಕೆಲವೊಂದು ಮಾಡೆಲ್ಗಳೆಲ್ಲ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಯಾವ ಥರ ಇದೆ ನೋಡ್ಬೋದು ನೋಡಿ. ಗಣಪತಿ ಒಂದೊಂದು ಗಣಪತಿನೂ ಯಾವ ಥರ ಇದೆ. ಇಲ್ಲಿ ಇನ್ನೂ ಫಿಲ್ ಆಗಿಲ್ಲ ನೋಡಿ. ಎಲ್ಲ ಹಾಫ್ ಕಂಪ್ಲೀಟ್ ಆಗಿದೆ. ಸೊ ನಿಮಗೆ ಒಂದ್ಸತಿ ಗ್ಲಿಮ್ಸಮ್ ಅಂದರೆ ಗೊತ್ತಾಗುತ್ತೆ ಯಾವ ಥರ ಗಣಪತಿ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದ್ಬಿಟ್ಟು. ಸೊ ಪೇಪರಲ್ಲಿ ಯಾವ ಥರ ಗಣಪತಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂದ್ಬಿಟ್ಟು ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ನೋಡ್ಬೋದು ಯೂನಿಕ್ ಆಗಿದೆ ಇವರು. ಶಿವನ್ ಸ್ಟೈಲಲ್ಲಿ ಇದೆ ಗಣಪತಿ ಇದು.
ಹಾಗೆ ಈ ಕಡೆ ಬಂದ್ರೆ ಮತ್ತೊಂದು ಗಣಪತಿ ನೋಡ್ಬೋದು, ಪ್ರಭಾವಳಿ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಗಣಪತಿದು ಕೈಗಳೆಲ್ಲ ಇದೆ. ಇಲ್ಲೊಂದು ಕೈ ಇದೆ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಈಸಿಯಾಗಿ ತೆಗಿತಾ ಇದ್ದೀನಿ ಗುರು, ಯಾಕಂದ್ರೆ ಇದು ಎಲ್ಲಾನು ಪೇಪರಿಂದ ಮಾಡಿರೋದು ಇದು. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಹತ್ರ ಬನ್ನಿ ಬ್ರೋ. ಇಲ್ಲಿ ನೋಡ್ಬೋದು ರುದ್ರಾಕ್ಷ ಎಲ್ಲ ಇಲ್ಲೇ ಇದೆ ನೋಡಿ, ಆ ಇಂಪ್ರೆಷನ್ ಎಲ್ಲ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಹಾಗೆ ಇಲ್ಲಿ ಬಂದಾಗ ಗಣಪತಿದು ಒಂದು ಮೂರ್ತಿ, ಅಂದರೆ ಗಣಪತಿದು ಫೇಸು, ಕಿರೀಟ, ಫೇಸು, ಸೊಂಡ್ಲು ಎಲ್ಲ ಸಪ್ರೇಟಾಗಿ ಅಟ್ಯಾಚ್ ಮಾಡ್ತಾರೆ ಇವರು. ಇದೆಲ್ಲಾನು ಪೇಪರಿಂದ ಮಾಡಿರೋದು ಗುರು. ಹಂಗೆ ಒಳಗಡೆ ನೋಡ್ಬೋದು ನೋಡಿ, ಎಲ್ಲಾನು ಪೇಪರ್ ಮೋಲ್ಡ್ ಇದು. ಇದೆಲ್ಲ ರೆಡಿ ಸ್ಟಾಕ್ಸ್ ಇದೆಯಲ್ಲ, ಎಲ್ಲಾನು ನಮ್ಮ ಗಣಪತಿಗೆ ಅಟ್ಯಾಚ್ ಮಾಡಿ ವಿತಿನ್ 3 days ಎಲ್ಲ ರೆಡಿ ಆಗಿಬಿಡುತ್ತೆ. ಆಲ್ರೆಡಿ ಪೇಂಟಿಂಗ್ ವರ್ಕ್ಸು ಸ್ಟಾರ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ನಾವು ಪೇಂಟಿಂಗ್ ವರ್ಕ್ಸ್ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಪೇಂಟಿಂಗ್ ವರ್ಕ್ಸ್ ನಡೀತಿದೆಯಲ್ಲ ಗುರು, ಫಸ್ಟ್ ಲೇಯರ್ ಆಫ್ ಪೇಂಟ್ ಕೊಡ್ತಾ ಇದ್ದಾರೆ. ನಮ್ಮ ಪೇಪರ್ ಮೋಲ್ಡ್ಗೆ ಫಸ್ಟ್ ಲೇಯರ್ ಆಫ್ ಪೇಂಟ್ ಈ ಗೋಡನಲ್ಲಿ ನಡೀತಾ ಇದೆ. ಸೊ ನೋಡ್ಬೋದು ಇಲ್ಲೆಲ್ಲ ಪೇಂಟ್ ಆಗಿಲ್ಲ, ಹಾಗೆ ಮೇಲೆ ನೋಡ್ಬೋದು ಇಲ್ಲೆಲ್ಲ ಪೇಂಟ್ ವರ್ಕ್ಸ್ ಆಗ್ತಾ ಇದೆ, ಅಂದರೆ ಫಸ್ಟ್ ಲೇಯರ್ ಆಫ್ ಪೇಂಟ್ ನಡೀತಾ ಇದೆ. ಸೊ ಸಿಕ್ಕಾಪಟ್ಟೆ ಸ್ಟಾಕ್ಗಳಿದೆ ಗುರು, ಇನ್ನೂ ಪೇಂಟ್ ಆಗಬೇಕಾಗಿರೋದು. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಗಣಪತಿಗಳು ಇಲ್ಲ ಅವೈಲಬಲ್ ಇದೆ. ಸೊ ಒಂದೊಂದು ಗಣಪತಿ ಮೂರ್ತಿನೂ ಒಂದೊಂದು ಥರ ಮಾಡೆಲ್ಗಳಿದೆ. ಸೊ ಹಾಗೆ ನೋಡ್ಬೋದು ಒಂದಕ್ಕಿಂತ ಒಂದು ಯೂನಿಕ್ ಆಗಿದೆ. ಎಲ್ಲನೂ ಅಷ್ಟೇ ಇಲ್ಲಿ ಪೇಪರ್ ಮೋಲ್ಡ್ಗಳು, ಈಕೋ ಫ್ರೆಂಡ್ಲಿ ಗಣಪತಿಗಳು ಪೇಪರ್ ಮೋಲ್ಡಲ್ಲಿದೆ. ಒಂದೊಂದು ಗಣಪತಿನೂ ಒಂದೊಂದು ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡೆಲ್ಸಲ್ಲಿದೆ. ಮೇಯ್ನ್ ಅಟ್ರಾಕ್ಷನ್ ಏನು ಅಂತ ಅಂದರೆ ಇಲ್ಲಿ ಮುಂಬೈ ಸ್ಟೈಲ್ ಗಣಪತಿಗಳು. ಏಂತಕ್ಕೆ ಅಂತ ಅಂದರೆ ಪ್ರಭಾವಳಿ, ಶಲ್ಯ, ಮತ್ತು ಪಂಚೆ, ಮತ್ತು ಸ್ಟೋನ್ ವರ್ಕ್ಸು ಎಲ್ಲನೂ ಇನ್ಕ್ಲೂಡ್ ಆಗಿ ಪೇಪರ್ ಮೋಲ್ಡಿಗೆ ಆ ಮುಂಬೈ ಸ್ಟೈಲ್ ಗಣಪತಿನ ತರಿಸ್ತಾರೆ. ಆರ್ಟಿಸ್ಟು ಪೇಂಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಲೇಯರ್ ಆಫ್ ಪೇಂಟ್ ಯಾವ ಥರ ಬರುತ್ತೆ ಅಂದ್ಬಿಟ್ಟು ತೋರಿಸಿ ನೋಡಿ. ಈ ಥರ ಬರುತ್ತೆ ಗುರು ಫಸ್ಟ್ ಲೇಯರ್ ಆಫ್ ಪೇಂಟು. ಸೊ ಇದ್ರ ಮೇಲೆ ಡಿಫ್ರೆಂಟ್ ಕಲರ್ಸ್ ಬಂದ್ಬಿಟ್ಟು ನಮ್ಮ ಗಣಪತಿನ ಬ್ಯೂಟಿಫುಲ್ಲಾಗಿ ತೋರಿಸ್ತಾರೆ. ಈ ಕಡೆ ಹಾಗೆ ಬಂದಾಗ ನೋಡಿ ಪೇಂಟಿಂಗ್ ವರ್ಕ್ಸ್ ನಡೀತಿದೆ. ವಿತಿನ್ 3 days ಈ ಗೋಡನಲ್ಲಿ ಎಲ್ಲ ಗಣಪತಿಗೂ ಪೇಂಟ್ ವರ್ಕ್ಸ್ ಆಗಿರುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ಈ ಲೈನಲ್ಲಿ ಬಂದ್ಬಿಟ್ಟು 5.5 ಅಡಿ ಗಣಪತಿಗಳಿದೆ ಗುರು. ಮತ್ತೆ ಈ ಗೋಡನಲ್ಲಿ 240 ಗಣಪತಿಗಳು ಮಾಡಿದ್ದಾರೆ. ಅದರಲ್ಲಿ 50% ಆಫ್ ಗಣಪತಿಗಳು ಸೋಲ್ಡ್ ಔಟ್. ಏಂತಿಕೆ ಅಂತ ಅಂದರೆ ನಮ್ಮ ಎನ್ವಿರಾನ್ಮೆಂಟಲ್ಲಿ POP ಬ್ಯಾನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲರೂ ಈಕೋ ಫ್ರೆಂಡ್ಲಿ ಗಣಪತಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಮಣ್ಣಿನ ಗಣಪತಿ ಅಲ್ಲ ಇದು, ಇದು ಬಂದ್ಬಿಟ್ಟು ಪೇಪರಲ್ಲಿ ಮಾಡಿರೋ ಗಣಪತಿ. ಇದು ಆದಷ್ಟು ಬೇಗ ನಮ್ಮ ನೀರಲ್ಲಿ ಕರಗುತ್ತೆ, ಮತ್ತು ಎನ್ವಿರಾನ್ಮೆಂಟ್ಗೂ ಯಾವುದೇ ಪ್ರಾಬ್ಲಮ್ ಇರಲ್ಲ. ಮತ್ತು ಈ ಗಣಪತಿನ ಲಿಫ್ಟ್ ಮಾಡೋದಕ್ಕೂ ಸಿಕ್ಕಾಪಟ್ಟೆ ಈಸಿಯಾಗಿರುತ್ತೆ, ಯಾಕಂದರೆ ಗಣಪತಿ ಸಿಕ್ಕಾಪಟ್ಟೆ ವೆಯ್ಟ್ಲೆಸ್ ಇದೆ. ಮತ್ತು ಈ ಗಣಪತಿ ಬಂದ್ಬಿಟ್ಟು ಕೈ ಕಾಲು ಎಲ್ಲನೂ ಸಪ್ರೇಟಾಗಿ ಬರುತ್ತೆ. ಸೊ ಅದನ್ನ ಎಲ್ಲನೂ ಅಟ್ಯಾಚ್ ಮಾಡಿ ಕೊನೆಯದಾಗಿ ಗಣಪತಿಗೆ ಈ ಥರ ಡಿಸೈನ್ನ ತೊಗೊಂಬಂದು ಕೊಡ್ತಾರೆ. ಮತ್ತು ಇದ್ರ ಮೇಲೆ ಪೇಂಟ್ ವರ್ಕ್ಸ್ ಆಗುತ್ತೆ, ಮತ್ತು ಅದ್ರ ಮೇಲೆ ಶಲ್ಯ, ಸ್ಟೋನ್ ವರ್ಕ್ಸು ಪ್ರತಿಯೊಂದು ಈ ಗಣಪತಿಗೆ ಬಂದೇ ಬರುತ್ತೆ. ಮತ್ತೆ ಇದೆಲ್ಲ ಬರೋದು ಮುಂಬೈ ಸ್ಟೈಲ್ ಮಾಡೆಲ್ ಮಾತ್ರ ಇದು ಸ್ಟೋನ್ ವರ್ಕ್ಸ್ ಬರೋದು. ಸೊ ಮತ್ತೊಂದು ಗಣೇಶಕ್ಕೆ ಬಂದಾಗ ಬ್ರೋ ಇದು ಎಷ್ಟು ಹೈಟ್ ಇದೆ ಬ್ರೋ? 6 ಅಡಿ ಇರೋದು ಬ್ರೋ. 6 feet ಗಣಪತಿ, 6 feet ಗಣಪತಿ. ಇದು ಹೂವದ ಮೇಲೆ ಓಕೆ ದರ್ಬಾರ್ ಗಣೇಶ ತರ ಕೂತಿರೋದು, ದರ್ಬಾರ್ ಸ್ಟೈಲ್ ಅಲ್ಲಿ ಇರೋದು. ಓಕೆ ಇದು ಹೂವದ ಮೇಲೆ ಕೂತಿರೋದ್ರಿಂದ ಮಾಮೂಲಿ ಗಣೇಶನ್ ಟೈಪ್ ಅಲ್ಲಿ ಹೂವದ ಮೇಲೆ ಕೂತಿರೋ ತರ. ಓಕೆ ನೋಡ್ಬೋದು ನೋಡಿ, ಇದು ಇನ್ನೂ ಪೇಂಟ್ ಆಗಿಲ್ಲ. ಪೇಂಟ್ ಆಗದೆ ಇರ್ಬೇಕಾದ್ರೆ ಗಣೇಶ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಆ ಫಿನಿಶಿಂಗ್ ಕೊಟ್ಟಿದಾರಲ್ಲ ಗುರು, ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಆ ಫಿನಿಶಿಂಗು. ಇನ್ನು ಪೇಂಟ್ ವರ್ಕ್ಸ್ ಆಗ್ಬೇಕಷ್ಟೇ. ಗಣಪತಿ ಅಂತೂ ಬ್ಯೂಟಿಫುಲ್ ಆಗಿದೆ, ಅಂದ್ರೆ ಇದು ಹೂವಾದ್ಮೇಲೆ ಕೂತಿರೋ ಒಂದು ಕಾನ್ಸೆಪ್ಟ್ ಸ್ಟೈಲ್ ಗಣಪತಿ ಇದು. ಹಾಗೆ ಮತ್ತೊಂದು ಗಣೇಶಗೆ ಹೋದ್ರೆ ಅಲ್ಲಿಂದ ಅಲ್ಲಿ ತನಕ ಎಲ್ಲಾನು 5.5 ಅಡಿಯಿಂದ 6 ಅಡಿ ತನಕ ಗಣಪತಿಗಳಿದೆ. ಇವರಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು 5.5 feet ಗಣಪತಿ. ಅದೇ ಗುರು ಇಲ್ಲಿ ಇದೆಯಲ್ಲ, ಇದೇ ಸ್ಟಾರ್ಟಿಂಗ್ ಗಣಪತಿ ಸೈಜ್ ಇಲ್ಲಿರೋದು. ಮತ್ತೆ ಅಪ್ ಟು 14 feet ತನಕ ಗಣಪತಿಗಳಿದೆ. ಅದೇ ಇನ್ಕ್ಲೂಡಿಂಗ್ ಪ್ರಭಾವಳಿ ಸೇರಿಸಿದ್ರೆ 14 ಅಡಿ ತನಕ ಗಣಪತಿಗಳಿದೆ. ಸೊ ಮತ್ತೊಂದು ಗಣೇಶ ಸ್ಟೈಲಿಗೆ ಬಂದಾಗ ಗರುಡ ಮೇಲೆ ಕೂತಿದೆ ಗುರು ಗಣಪತಿ. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ. 6 ಅಡಿ ಗಣಪತಿ ಗುರು ಇದು. ಗರುಡ ಮೇಲೆ ಗಣಪತಿ ಕೂತಿದೆ. ಇದಿನ್ನೂ ಪೇಂಟ್ ವರ್ಕ್ಸ್ ಆಗಿಲ್ಲ. ಮತ್ತೆ ಇವರು ಸಿಕ್ಕಾಪಟ್ಟೆ ಪ್ರಿಫರೆನ್ಸ್ ಕೊಡ್ತಾ ಇರೋದು 7.5 feet ಮೇಲಿರೋ ಗಣಪತಿಗೆ. ಸೊ ಇನ್ನೇನಕ್ಕೆ ತಡ, ಬನ್ನಿ ಎಲ್ಲಾನು 7.5 ಅಡಿಯಿಂದ ವಿತ್ ಪ್ರಭಾವಳಿ 14 ಅಡಿ ತನಕ ಇದೆ. ಸೊ ಅಲ್ಲಿಗೆ ಶಿಫ್ಟ್ ಆಗೋಣ. ಸೊ ಈ ಗಣಪತಿ ನೋಡ್ಬೋದು, ಆಂಜನೇಯ ಗಣಪತಿ ಇದು. ಇದೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ನಮ್ಮ ಮುಂಬೈಯಲ್ಲಿ, ಹೈದರಾಬಾದಲ್ಲಿ. ಸೊ ನಮ್ಮ ಬೆಂಗಳೂರಲ್ಲಿ ಪೇಪರ್ ಮಾಡಲಲ್ಲಿ ಯಾರು ಮಾಡಿಲ್ಲ, ಫಸ್ಟ್ ಟೈಮ್ ಶ್ರೀ ವಿನಾಯಕ ಆರ್ಟ್ಸ್ ಅಲ್ಲಿ ಮಾಡಿದ್ದಾರೆ. ನೋಡ್ಬೋದು ನೋಡಿ, ಇನ್ನು ಪೇಂಟ್ ವರ್ಕ್ಸ್ ಎಲ್ಲ ಆಗಿಲ್ಲ. ಇದು ಬ್ಯೂಟಿಫುಲ್ ಆಗಿದೆ. ಪೇಂಟ್ ವರ್ಕ್ಸ್ ಎಲ್ಲ ಆಯ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗಣಪತಿ ಇದು. ಸೊ ಮತ್ತೊಂದು ಗಣೇಶಕ್ಕೆ ಬಂದಿದ್ವಿ ಬ್ರೋ. ಇದು ಎಷ್ಟು ಹೈಟ್ ಇದೆ ಬ್ರೋ? ಇದು 8 ಅಡಿ ಬರುತ್ತೆ ಬ್ರೋ. ಓಕೆ, ರಾಜ್ ಒಂಥರ ಕೂತಿದ್ದಾರೆ ನೋಡಿ. ಇನ್ನು ಪೇಂಟ್ ವರ್ಕ್ಸ್ ಎಲ್ಲ ಆಯ್ತು ಅಂದ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಇದಕ್ಕೆಲ್ಲ ಸ್ಟೋನ್ಸ್ ಬರುತ್ತೆ? ಎಲ್ಲದಕ್ಕೂ ಬರುತ್ತೆ ಬ್ರೋ. ಇದಕ್ಕೂ ಬರುತ್ತೆ, ದರ್ಬಾರ್ ಗಣೇಶಕ್ಕೂ ಬರುತ್ತೆ. ಓಕೆ, ಇದಕ್ಕೆಲ್ಲ ಸ್ಟೋನ್ಸ್, ಪಂಚೆ, ಶಲ್ಯ ಎಲ್ಲಾನು ಹಾಕ್ಬಿಟ್ಟು ಈ ಗಣೇಶನ ಮುಂಬೈ ಸ್ಟೈಲ್ ಗಣಪತಿಗೆ ಕನ್ವರ್ಟ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಪೂರಾ ಎಲ್ಲಾನು ದೊಡ್ಡ ಮುಂಬೈ ಸ್ಟೈಲ್ ಗಣಪತಿಗಳೇ ಇದೆ ಗುರು. ಸೊ ಇದಕ್ಕೆ ಎಲ್ಲಾನು ಸ್ಟೋನ್ ವರ್ಕ್ಸ್ ಬರುತ್ತೆ, ಪಂಚೆ ಒರಿಜಿನಲ್ ಪಂಚೆ ಬರುತ್ತೆ, ಶಲ್ಯ ಬರುತ್ತೆ,
ಸೊ ಹಿಂದೆ ಕೆಲವೊಂದು ಇದಕ್ಕೆಲ್ಲ ಪ್ರಭಾವಳಿ ಇದೆ. ಸೊ ಪ್ರಭಾವಳಿ ಇಲ್ದಿರೋ ಗಣಪತಿಗೆ ಪ್ರಭಾವಳಿ ಬರುತ್ತೆ. ಹಾಗೆ ಈ ಕಡೆ ಬಂದರೆ ಈ ಗಣಪತಿಗೆ ಪ್ರಭಾವಳಿ ಇಲ್ಲ. ಸೊ ಇದಕ್ಕೆಲ್ಲ ಪ್ರಭಾವಳಿ ಬರುತ್ತೆ. ಸೊ ಹಿಂದೆ ಹಾಗೆ ಪ್ರಭಾವಳಿ ಬರುತ್ತೆ. ಸೊ ಪಂಚೆ, ಶಲ್ಯ ಮತ್ತು ಸ್ಕಿನ್ ಟೋನು ಇಲ್ಲೆಲ್ಲ ಸ್ಟೋನ್ ವರ್ಕ್ಸ್ ಬರುತ್ತೆ. ಮೇಜರ್ಲಿ ಸ್ಟೋನ್ ವರ್ಕ್ಸ್ ಬರುತ್ತೆ. ಗಣಪತಿಗೆ ಸ್ಟೋನ್ ವರ್ಕ್ಸ್ ಬಂದಾಗ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಮತ್ತು ಇದು ಫಸ್ಟ್ ಇದೆಲ್ಲ ಏನು ಅಂತ ಅಂದರೆ ಎಲ್ಲನೂ ಪೇಪರ್ ಮಾಡಲ್ ಗಣಪತಿಗಳು. ಈ ನೀರಲ್ಲಿ ಬಿಟ್ಟರು ಈಸಿಯಾಗಿ ಕರಗುತ್ತೆ. ಸೊ ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಗಣಪತಿಗಳಿದೆ ಈ ಗೋಡನಲ್ಲಿ. ಎಲ್ಲನೂ ಯೂನಿಕ್ ಕಾನ್ಸೆಪ್ಟಲ್ಲಿದೆ ಗುರು. ಸೊ ಅಲ್ಲಿ ನೋಡೋದ್ವಲ್ಲ, ಅದು ಬಿಟ್ಬಿಟ್ಟು ಈ ಮಾಡೆಲ್ ನೋಡಿದ್ರೆ ಎಷ್ಟು ಅದ್ಭುತವಾಗಿದೆ. ಈ ಗಣಪತಿ ಕೂತಿರೋ ಸ್ಟೈಲ್ ನೋಡ್ಬೋದು ಗುರು. ಎಲ್ಲನೂ ಯೂನಿಕ್ ಆಗಿದೆ. ಎಲ್ಲನೂ ಪೇಪರಿಂದ ಮಾಡಿರೋ ಗಣಪತಿಗಳು ಗುರು. ಹಾಗೆ ಇಲ್ಲೋದಾಗ ಇಲ್ಲೆಲ್ಲ ನೋಡ್ಬೋದು ನೋಡಿ, ಇನ್ನೂ ಅಟ್ಯಾಚ್ ಮಾಡಿಲ್ಲ, ಬಾಡಿ ಎಲ್ಲ ಫಿಟ್ ಮಾಡ್ಬೇಕು ಇನ್ನು. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ನಿಮ್ಮ ಕೈಲಿರೋದು? ಹೇಗೆ ಅಂದ್ರೆ ಸ್ಟೋನ್ ನೋಡೋಣ. ಇದು ಮುಂಬೈ ಸ್ಟೈಲ್ ಗಣಪತಿಗೆ ಸ್ಟೋನ್ ವರ್ಕ್ಸ್ ಬರುತ್ತಲ್ಲ, ಎಲ್ಲ ಬರುತ್ತೆ. ಈಗ ಮುಂಬೈ ಸ್ಟೈಲ್ ಗಣಪತಿಗೆ ಸ್ಟೋನ್ ವರ್ಕ್ಸ್, ಪಂಚೆ ಎಲ್ಲಾನು ಬರುತ್ತಾ? ಎಲ್ಲ ಬರುತ್ತೆ. ಪ್ರಭಾವಳಿ ಸೇರಿ ನಾವು ಕೊಡೋದು. ಓಕೆ, ಎಲ್ಲಾನು ಸೇರ್ಸೇ ಕೊಡೋದು. ಓಕೆ, ನೋಡ್ಬೋದು ನೋಡಿ ಎಷ್ಟು ಟೈಪ್ಸ್ ಆಫ್ ಸ್ಟೋನ್ ವರ್ಕ್ಸ್ ಇದೆ. ಮತ್ತೆ ಗುರು, ಇಲ್ಲಿ ಮುಂಬೈ ಸ್ಟೈಲ್ ಗಣಪತಿ ಇದೆ. ಆ ಗಣಪತಿಗೆ ಪಂಚೆ, ಶಲ್ಯ ಮತ್ತೆ ಡೈಮಂಡ್ ವರ್ಕ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರಭಾವಳಿನೂ ಸೇರಿಸಿ ಆ ಗಣಪತಿ ಕೊಡ್ತಾರೆ. ಸೊ ಗುರುಗಳೇ, ನಾನು ಸ್ಟೋನ್ಸ್ ತೋರಿಸ್ತೀನಿ ನೋಡಿ. ಈ ಸ್ಟೋನ್ಸ್ ಎಲ್ಲ ಬಂದ್ಬಿಟ್ಟು ಮೆಟಲ್ ಸ್ಟೋನ್ಸು ನೋಡ್ಬೋದು ನೋಡಿ, ಎಲ್ಲನೂ ಮೆಟಲ್ ಇಂದ ಮಾಡಿರೋದು. ಸೊ ಯಾವುದೂ ಸಪ್ರೇಟ್ ಮಾಡಿಲ್ಲ, ಎಲ್ಲನೂ ಮೆಟಲ್ಲು. ಇದೆಲ್ಲ ಡೈಮಂಡ್ ವರ್ಕ್ಸ್ ಬರುತ್ತೆ. ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋನ್ ವರ್ಕ್ಸ್ ಇದೆ. ಇದೆಲ್ಲನೂ ನಮ್ಮ ಗಣಪತಿಗೆ ಯಾವ ಥರ ಬರುತ್ತೆ ಅಂದ್ಬಿಟ್ಟು ಒಂದ್ಸತಿ ತೋರಿಸ್ತೀನಿ ನೋಡಿ. ಸೊ ಈ ಥರ ಅಟ್ಯಾಚ್ ಮಾಡ್ತಾರೆ ಗುರು. ತುಂಬ ಸ್ಟೋನ್ಸ್ ಬರುತ್ತೆ. ಸೊ ಈ ಥರ ಅಟ್ಯಾಚ್ ಮಾಡ್ತಾರೆ, ಇಲ್ಲಾಂದರೆ ಈ ಥರ ಇಡ್ತಾರೆ. ಒಂದೊಂದು ಗಣಪತಿಗೆ ಯಾವ್ಯಾವ ಥರ ಬೇಕೋ ಯೂನಿಕ್ಕಾಗಿ ಆ ಥರ ಇಡ್ತಾರೆ. ಇಲ್ಲಿ ಸೊಂಡ್ಲಿಗೆ ನೋಡ್ಬೋದು, ಇಲ್ಲೆಲ್ಲ ಇಟ್ಟಾಗ ಗಣಪತಿ ಸಿಕ್ಕಾಪಟ್ಟೆ ಹೈಲೈಟ್ ಆಗುತ್ತೆ. ಸೊ ಹಾಗೆ ಸ್ಟೋನ್ ವರ್ಕ್ಸು ಇಲ್ಲಿಗೂ ಇಲ್ಲಿ ಕಡಗಾಗೂ ಬರುತ್ತೆ, ಮತ್ತು ಇಲ್ಲೆಲ್ಲನೂ ಬರುತ್ತೆ. ಸೊಂಡ್ಲಿಗೆ, ಕಿರೀಟಾಗೆ, ಮತ್ತು ಇಲ್ಲೆಲ್ಲ ಪಂಚೆ, ಶಲ್ಯ, ಮತ್ತು ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಪ್ರಭಾವಳಿ ಬರುತ್ತೆ. ಸೊ ಪ್ರಭಾವಳಿ ಬಂದಾಗ ಗಣಪತಿ ನೆಕ್ಸ್ಟ್ ಲೆವೆಲಲ್ಲಿ ಚೇಂಜ್ ಆಗಿರುತ್ತೆ. ಸ್ಟೋನ್ ವರ್ಕ್ಸ್ ಎಲ್ಲ ಬಂದಾಗಲೂ ಅಷ್ಟೇ ಗಣಪತಿ ನೆಕ್ಸ್ಟ್ ಲೆವೆಲಲ್ಲಿ ಚೇಂಜ್ ಆಗಿರುತ್ತೆ. ಮತ್ತು ಇಲ್ಲಿ ಸ್ಟೋನ್ ವರ್ಕ್ಸ್ ಎಲ್ಲ ಬಂದ್ಬಿಟ್ಟು ಬರೀ ಮುಂಬೈ ಸ್ಟೈಲ್ ಗಣಪತಿಗೆ ಮಾತ್ರ ಸ್ಟೋನ್ ವರ್ಕ್ಸು, ಪಂಚೆ, ಶಲ್ಯ ಅವೈಲಬಲ್ ಇದೆ ಗುರು. ಸೊ ಬ್ರೋ, ನನ್ನ ಹತ್ರ ಒಂದು ಡೌಟ್ ಇದೆ. ಎಲ್ಲರೂ ಪೇಪರ್ ಗಣೇಶಕ್ಕೆ ಬಂದಾಗ ಹಾರಗಳು ದೊಡ್ಡದು ಹಾಕಲ್ಲ, ಯಾಕಂದ್ರೆ ಒಡೆದೋಗುತ್ತೆ, ಮತ್ತೆ ಹಾರದಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ, ಎಲ್ಲಿ ಅದು ಕ್ರ್ಯಾಕ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ಹೇಳ್ತಾರೆ. ಬಟ್ ನಿಮ್ಮ ಗೋಡನಲ್ಲಿ ಏನ್ ಸ್ಪೆಷಾಲಿಟಿ? ಯಾಕೆ ಅಂದ್ರೆ ಬ್ರದರ್, ಒಬ್ಬೊಬ್ರು ಹೇಳ್ತಾರೆ ನೀರ್ ಆಗಲ್ಲ ಅಂತ. ಈಗ ಒಂದ್ ಗಣೇಶನ ಮೇಲೆ ಸ್ಪ್ರೇ ಮಾಡೋದಕ್ಕೂ ಮತ್ತೆ ನೀರು ಜಾಸ್ತಿ ಚೆಲ್ಲೋದಕ್ಕೂ ಒಂದು ವ್ಯತ್ಯಾಸ ಇರುತ್ತೆ. ಇವಾಗ ಸ್ಪ್ರೇ ಮಾಡೋದ್ರಿಂದ ಹಾರದಲ್ಲಿ ನೀರಿರೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ. ನೀವು ನೀರ್ ಚೆಲ್ಲೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಹೊರತು ಹಾರದಲ್ಲೆಲ್ಲ ಅದಕ್ಕೇನಾಗಲ್ಲ. ವೆಯ್ಟ್ ಅಷ್ಟೇ, ವೆಯ್ಟ್ ನಾವೇ ನಿಂತ್ಕೊಂಡು ಪೈಂಟ್ ಮಾಡ್ತಾರೆ ಇದ್ರ ಮೇಲೆ. ಈಗ ಅಷ್ಟು ಹೈಟು ಅಂತ ಅಂದ್ರೆ ಅವರೇ ಹತ್ತಿ ಪೈಂಟ್ ಮಾಡ್ತಾರೆ, ಅದಕ್ಕೆಲ್ಲ ಏನಾಗಲ್ಲ. ಓಕೆ, ಹಂಗಾರೆ ಈ ಗಣಪತಿ ಮೇಲೆ ನೀವು ನಾವೇ ನಿಂತ್ಕೊಳ್ಬಹುದು. ನಂಗೆ ಒಂದ್ಸತಿ ಪ್ರೂವ್ ಮಾಡ್ತೀರಾ? ಬನ್ನಿ. ಸೊ ನೋಡ್ಬೋದು ನೋಡಿ, ಇವ್ರು ಹತ್ತಿ ನಿಂತಿದ್ದಾರೆ ಗಣಪತಿ ಮೇಲೆ. ಗಣಪತಿಗೆ ಏನೂ ಆಗಿಲ್ಲ, ಅಂದ್ರೆ ಅಷ್ಟೊಂದು ಸ್ಟ್ರಾಂಗ್ ಇದೆ. ಪೇಪರ್ ಮಟೀರಿಯಲ್ ಮಾಡಿದ್ರು ಸಹ ಗಣಪತಿ ಅಷ್ಟೊಂದು ಸ್ಟ್ರಾಂಗ್ ಇದೆ. ಥ್ಯಾಂಕ್ ಯು ಬ್ರದರ್. ಎಲ್ಲರೂ ಅದನ್ನೇ ಹೇಳೋದು, ಪೇಪರ್ ಅಲ್ಲಿ ಗಣಪತಿ ತಗೊಂಡ್ವಿ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಒಂಥರ ಒಳಗಡೆ ಹೊಟ್ಟೋಗುತ್ತೆ, ಮತ್ತೆ ನೀರ್ ಕಂಟೆಂಟ್ ಜಾಸ್ತಿ ಬಿತ್ತು ಅಂತ ಅಂದ್ರೆ ಹೋಗುತ್ತೆ ಅಂದ್ಬಿಟ್ಟು. ಬಟ್ ಇವರೇ ಒಬ್ರು ಮನುಷ್ಯರು ಆ ಗಣಪತಿ ಮೇಲೆ ಎತ್ತು ನಿಂತಿದ್ದಾರೆ, ಗಣಪತಿಗೆ ಏನು ಡ್ಯಾಮೇಜ್ ಆಗಿಲ್ಲ. ಸೊ ನೋಡ್ಬೋದು, ಇದೇ ಗಣಪತಿ, ಅದು ಏನು ಡ್ಯಾಮೇಜ್ ಆಗಿಲ್ಲ, ಇನ್ನು ಪೇಂಟಿಂಗ್ ವರ್ಕ್ಸ್ ಆಗಬೇಕು. ಸೊ ಈ ಗಣಪತಿ ಮಾಡೆಲ್ಗೆ ಬಂದ್ರೆ ಈ ಸೈಡ್ ಆಂಜನೇಯ ಇದ್ದಾರೆ, ಈ ಸೈಡ್ ಗಣಪತಿ ಇದ್ದಾರೆ, ಈ ಸೈಡ್ ನರಸಿಂಹಸ್ವಾಮಿ ಇದ್ದಾರೆ. ಸೊ 3 ಫೇಸ್ ಅಲ್ಲಿ ಮಾಡಿರೋ ಗಣಪತಿ ಇದು. ಎಷ್ಟು ಯೂನಿಕ್ ಆಗಿದೆ ನೋಡ್ಬೋದು ಕಾನ್ಸೆಪ್ಟ್ ಇದು. ನನ್ನ ಪ್ರಕಾರ ಇದು ಒಂದು 7.5 ಅಡಿ ಇರ್ಬೋದು ಗಣಪತಿ ಇದು. ಎಲ್ಲನೂ ಪೇಪರ್ ಮೋಲ್ಡಿಂದಾನೇ ಮಾಡಿರೋದು. ಹಾಗೆ ಒಂದ್ಸತಿ ಹಾಗೆ ಸುತ್ತು ತೋರಿಸ್ತೀನಿ ನೋಡಿ ನಿಮ್ಗೆ. ಎಲ್ಲನೂ ಪೇಪರ್ ಇಂದ ಮಾಡಿರೋ ಗಣಪತಿಗಳೇ ಗುರು. ಮತ್ತೊಂದು ಯೂನಿಕ್ ಕಾನ್ಸೆಪ್ಟ್ ಇದೆ ಬ್ರದರ್, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಇದು ಯಾವ ತರ ಗಣೇಶ ಅಂತ ಅಂದ್ರೆ ನರಸಿಂಹಸ್ವಾಮಿ, ಆಂಜನೇಯ ಬರುತ್ತೆ. ಸೂಪರ್. ಪ್ರಭಾವಳಿಯಲ್ಲಿ ನರಸಿಂಹಸ್ವಾಮಿ ಇದ್ದಾರೆ, ಆಂಜನೇಯ ಇದ್ದಾರೆ, ಮತ್ತೆ ಗ್ರಂಥ ಬರುತ್ತೆ. ಇದಕ್ಕೆ ಗ್ರಂಥ ಕೂತ್ಕೊಂಡು ಬರೆಯೋ ತರ ಇದು. ಓಕೆ, ಇದು ಏನು ಅಂದ್ರೆ ಪೇಂಟ್ ಆಗಿಲ್ಲ, ಸೊ ಅದಕ್ಕೆ ಗೊತ್ತಾಗ್ತದೆ. ಪೇಂಟ್ ಆದ್ಮೇಲೆ ಇನ್ನ ಹಾಗೆ ಈ ಕಡೆ ಬಂದ್ಬೋಡು, ನೋಡ್ಬೋದು ಹಂಸ ಇದೆ. ಸೊ ಹಂಸದ ಮೇಲೆ ಕೂತಿದ್ದಾರೆ ನಮ್ಮ ಗಣಪತಿ. ಆ ಕಡೆ ಬಂದ್ರೆ ಇಲಿ ಇದೆ. ಸೊ ಇದರಲ್ಲಿ ಎಲ್ಲಾನು ಇನ್ಕ್ಲೂಡ್ ಆಗಿದೆ ಗುರು. ರೈಟ್ ಫ್ರಮ್ ಆಂಜನೇಯ ಆಗಲಿ, ನರಸಿಂಹಸ್ವಾಮಿ ಇರಲಿ, ಗಣಪತಿ ಇರಲಿ, ಹಂಸ ಇರಲಿ, ಮತ್ತೆ ಗ್ರಂಥ ಇರಲಿ, ಎಲ್ಲಾನು ಬ್ಯೂಟಿಫುಲ್ ಆಗಿದೆ. ಇಲಿನೂ ನೋಡ್ಬೋದು ಎಷ್ಟು ದೊಡ್ಡದಾಗಿದ್ದಾರೆ. ಬಟ್ ಇವೆಲ್ಲಾನು ಈಕೋ ಫ್ರೆಂಡ್ಲಿ ಗಣಪತಿಗಳು, ಎಲ್ಲಾನು ಪೇಪರ್ ಮೋಲ್ಡ್ ಇಂದ ಮಾಡಿರೋ ಗಣಪತಿಗಳು. ಒಂದೊಂದು ಗಣಪತಿನೂ ಒಂದೊಂದು ತರ ಯೂನಿಕ್ ಸ್ಟೈಲ್ ಅಲ್ಲಿ ಇದೆ. ಇವರ ಕಾಂಟ್ಯಾಕ್ಟ್ ನಂಬರು, ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಿರ್ತೀನಿ. ಸೊ ಇನ್ನೇನಕ್ಕೆ ತಡ, ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಮ್ಮ ಚಾನಲ್ ಹೆಸರು ಹೇಳ್ಕೊಂಬಂದ್ರೆ ನಿಮ್ಗೆ 100% ಡಿಸ್ಕೌಂಟ್ಸ್ ಇದೆ ಗುರು. ಗೈಸ್ ನೋಡ್ಬೋದು, ಗದೇನ ನಮ್ಮ ಹುಡುಗ ತಗೊಂಡಿದ್ದಾನೆ ಆಲ್ರೆಡಿ. ಇವನ್ನ ನೋಡಿದೀರಾ, ಭರತ್ ಅಂದ್ಬಿಟ್ಟು. ಸೊ ಇವನ್ ಆರಾಮಾಗಿ ತಗೊಂಡಿದ್ದಾನೆ ನೋಡಿ. ಗದೇನೆ ಒಂದು 3.5 ಅಡಿ 4 ಅಡಿ ಇರ್ಬೋದು. ಅದನ್ನೇ ಈಸಿಯಾಗಿ ಒಂದು ಹ್ಯಾಂಡಲ್ಲಿ ತೊಗೊಂಡಿದ್ದಾನೆ ಅಂತ ಅಂದರೆ ಎಷ್ಟು ವೆಯ್ಟ್ಲೆಸ್ ಇದೆ ಅಂತ ನೋಡ್ಬೋದು. ಸೊ ಇಲ್ಲಿಗೆ ಬರುತ್ತೆ ಗುರು ಗದೆ.
ಈ ನಮ್ಮ ಆಂಜನೇಯ ದೇವರಿಗೆ ಇಲ್ಲಿ ಗದೆ ಬರುತ್ತೆ. ಬಟ್ ಇವಾಗ ನನ್ನ ಮಗ ಹಿಡ್ಕೊಂಡು ಅವ್ನ ಕೈಯಲ್ಲಿ. ಸೊ ಗದೆ ವಾಪಸ್ ಕೊಡೋ. ಸೊ ಗುರುಗಳೇ, ವಿಡಿಯೋ ಎಂಡಿಗೆ ಬಂದಿದ್ದೀವಿ. ಸೊ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಸತಿ ಈ ಗೋಡನ್ ಹೆಸರು ಹೇಳ್ತೀನಿ, ಶ್ರೀ ವಿನಾಯಕ ಆರ್ಟ್ಸ್ ಅಂದ್ಬಿಟ್ಟು. ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ನಮ್ಮ ಉಳ್ಳಾಲಲ್ಲಿ ಬರುತ್ತೆ. ಮತ್ತು ಇವರ ಕಾಂಟ್ಯಾಕ್ಟ್ ಡೀಟೇಲು ಮತ್ತು ಲೊಕೇಶನು ಪ್ರತಿಯೊಂದು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವ್ರ ಹತ್ರ ಏನು ಗಣಪತಿಗಳು ಅವೈಲಬಲ್ ಇರುತ್ತೆ ಅದನ್ನು ಹೇಳ್ತೀನಿ ಕೇಳಿ. ಸೊ ಇವ್ರ ಹತ್ರ ಬಂದು ಬರೀ ಪೇಪರ್ ಮೋಲ್ಡ್ ಗಣಪತಿಗಳು ಮಾತ್ರ ಅವೈಲಬಲ್ ಇರುತ್ತೆ. ಸೊ ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದು ಮುಂಬೈ ಸ್ಟೈಲ್ ಪೇಪರ್ ಮೋಲ್ಡ್ ಗಣಪತಿ. ಸೊ ಈ ಗಣಪತಿಗೆ ಸ್ಟೋನ್ ವರ್ಕ್ಸು, ಪಂಚೆ, ಶಲ್ಯ ಎಲ್ಲನೂ ಒರಿಜಿನಾಲಿಟಿ ಆಗಿ ಕೊಡ್ತಾರೆ. ಹಾಗೆ ಹಿಂದೆ ಒಂದು ಪ್ರಭಾವಳಿ ಒಂದು ಬರುತ್ತೆ. ಸೊ ಇನ್ನೇನಕ್ಕೆ ತಡ, ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಮ್ಮ ಚಾನಲ್ ಹೆಸರು ಹೇಳ್ಕೊಂಬಂದರೆ ನಿಮಗೆ ಡಿಸ್ಕೌಂಟ್ಸ್ ಇದೆ ಇವರು. ಸೊ ಇನ್ನೇನಕ್ಕೆ ಮಿಸ್ ಔಟ್ ಮಾಡ್ಕೊತೀರಾ ಡಿಸ್ಕೌಂಟ್ಸ್ ಎಲ್ಲ. ಸೊ ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ.